ಇನ್ನೇನ್ರಿ ಉಗಾದಿ ಹಬ್ಬ ಬಂದೇ ಬಿಡ್ತ್ರಿ. ಹೊಸ ವರ್ಷ ಎಲ್ಲರ ಬಲ್ಲಿ ಹೊಸ ಹರ್ಷ ತುಂಬಲಿ ಅಂತ ಹಾರೈಸ್ತಾ ಬರ್ರಿ ಇವತ್ತ ಸಿಂಪಲ್ ಆಗಿ 2 ವಿಧಾನದಾಗ ಈ ಹೋಳ್ಗೆ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ. ನಾ ಹೇಳಿದಂಗೆ ಮಾಡಿ ನೋಡ್ರಿ, ಹೋಳ್ಗೆ ಕೆಡ ಚಾನ್ಸೇ ಇಲ್ರಿ. ನಡೀರಿ ಮತ್ತು ಹೆಂಗೆ ಮಾಡಿ ನಾನು ತೋರಿಸ್ತೀನಿ ರೀ. ಇಲ್ಲಿ ಒಂದು 2 ಬಟ್ಟಲು ಇಲ್ಲಿ ತೊಗರಿ ಬೇಳೆ ತೊಗೊಂಡಿನಿ ರೀ. ಬೇಕಾದ್ರೆ ನೀವು ಕಡ್ಲಿ ಬೇಳೆನೂ ತೊಗೊರಿ, ನಡೀತದ. ಈಗ ಇವಕ್ಕೆ ಒಂದು 2 ಸಲ ತೊಳೆದು ತಂದೀನಿ ರೀ. ಇವಕ್ಕೇನು ನೆನೆಯಕ್ಕೆ ಇಟ್ಟಿಲ್ಲ. ನಾ ಇಲ್ಲಿ ಒಂದು ಅದೇ ಬಟ್ಟಲಿಂದ 8 ಬಟ್ಟಲು ನೀರು ಕುದಿಲಕ್ಕ ಇಟ್ಟಿದ್ರಿ. ಸ್ವಲ್ಪ ಕುದಿ ಬಂತಂದ್ರೆ ಈ ತೊಳೆದಿಟ್ಟಿದ್ದು ತೊಗರಿ ಬೇಳೆ ಇದ್ರಾಗ ಹಾಕ್ಬಿಡ್ತೀನಂತ್ರಿ. ತೊಗರಿ ಬೇಳೆ ಸ್ವಲ್ಪ ಜಲ್ದಿ ಕುದಿತಾವ್ರಿ. ಅದರ ಕಡ್ಲಿ ಬೇಳೆ ಇದ್ರೆ ಸ್ವಲ್ಪ ಟೈಮ್ ಹಿಡಿಸ್ತದ. ಆದರೆ 2ರಿಂದ ಹೋಳಿಗೆ ಮಸ್ತ್ ಆಗ್ತಾವ. ಈಗ ಇದ್ರಾಗ ಸ್ವಲ್ಪ ಅಂದ್ರೆ ಒಂದು 2 ಚಮಚ ಎಣ್ಣೆ ಮತ್ತು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿನ್ರಿ. ಅರಿಶಿಣ ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಈಗ ಚಲೋ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ, ಇದಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಿ ರೀ ಮೀಡಿಯಮ್ ಉರಿನಾಗ. ಅಲ್ಲಿಂದ ತನಕ ನಾವಿಲ್ಲಿ ಹಿಟ್ಟು ಕಲಿಸ್ಕೊಳ್ಳೋಮಂತ್ರಿ. ಅಂದ್ರೆ ಹೋಳಿಗೆ ಮಾಡ್ಲಿಕ್ಕೆ ಕಣಕ ರೆಡಿ ಮಾಡ್ಕೊಳ್ಳೋಮಂತ. ಇಲ್ಲಿ 1 ಬಟ್ಟಲು ಗೋಧಿ ಹಿಟ್ಟು, 1 ಬಟ್ಟಲು ಮೈದಾ ಹಿಟ್ಟು ತೊಗೊಂಡಿನಿ ರೀ. ಅದ್ರಾಗ 1/4 ಬಟ್ಟಲು ರೀ ಇಲ್ಲಿ ಚಿರೋಟಿ ರವೆ ತೊಗೊಂಡಿನಿ. ಬೇಕಾದ್ರೆ ನೀವು ಪೂರ್ತಿ ಮೈದಾ ಹಿಟ್ಟಿನಾಗೂ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಗೋಧಿ ಹಿಟ್ಟಿನಾಗೂ ಮಾಡ್ಕೋಬೋದು ರೀ. ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿನ್ರಿ. ಇಲ್ಲೂ ಅಷ್ಟೇ ರೀ, ಅರಿಶಿಣ ಇಷ್ಟ ಇದ್ದಾರೆ ಹಾಕ್ರಿ, ಇಲ್ಲಾಂದ್ರೆ ಬಿಡ್ರಿ. ಮತ್ತು 1 ಚಮಚ ಇಲ್ಲಿ ಎಣ್ಣೆನೂ ಸೇರಿಸ್ಬಿಟ್ಟಿನಿ. ಈಗ ಒಣದೆ ಒಂದು ಸಲ ಏನು ಮಾಡ್ತೀನಿ ರೀ, ಎಲ್ಲ ಕಲಿಸ್ತೀನಂತ. ಈ ಚಿರೋಟಿ ರವೆ ಹಾಕೋದ್ರಲಿಂದ ನಮ್ಮ ಹೋಳ್ಗೆ ಮಾಡ್ಬೇಕಾದ್ರೆ ಅವು ಹರಲ್ರಿ, ಹಾಗೆ ಸ್ವಲ್ಪ ಕ್ರಿಸ್ಪಿ ಆಗ್ತಾವ್ರಿ. ನಮ್ಮ ಹೋಳ್ಗೆ ಇಲ್ಲಿ ಸಾಫ್ಟ್ನೂ ಆಗ್ತಾವೆ ಮತ್ತು ಕ್ರಿಸ್ಪಿನೂ ಆಗ್ತಾವ. ಈಗ ಸ್ವಲ್ಪ ನೀರು ಹಾಕೋತಾ ಏನು ಮಾಡ್ತೀನಿ ರೀ, ಒಂದು ಹಿಟ್ಟು ರೆಡಿ ಮಾಡ್ಕೋತೀನಿ ರೀ. ಅದೇ ರೀ ಕಣಕ ರೆಡಿ ಮಾಡ್ಕೋತೀನಿ. ನಾವು ನಾರ್ಮಲ್ ಚಪಾತಿಗೆಲ್ಲ ಹೆಂಗೆ ಹಿಟ್ಟು ನಾದ್ಕೋತೇವಲ್ರಿ, ಹಂಗೆ ಇದಕ್ಕೆ ನಡೆಯಲ್ಲ. ಸ್ವಲ್ಪ ಇಲ್ಲಿ ಅಳಿಸ್ಬೇಕಾಗ್ತದೆ ಹಿಟ್ಟು. ಆದರೆ ಸ್ವಲ್ಪ ಜೋರು ಹಾಕಿ ನಾವು ಇಲ್ಲಿ ನಾದ್ಕೋಬೇಕಾಗ್ತದೆ. ಮೊದಲ ಹಾಗೆ ಕಲಸಿ ಇಟ್ಬಿಡ್ತೀನಂದ್ರೆ ಆಮೇಲೆ ಮತ್ತೆ ನಾದ್ಕೊಳ್ಳೋಮಂತ. ಹಿಂಗೆ ಕಿವುಚಿ ನಾದಿ ಮ್ಯಾಲಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ ರೀ. ಹಚ್ಚಿ ಮತ್ತು ಅದಕ್ಕೆ ನಾದ್ಕೋಬೇಕ್ರಿ. ಅಂದ್ರೆ ಎಣ್ಣೆ ಒರೆಸಿ ಇಡ್ಲಕ್ಕ ಹೋಗಬೇಡ್ರಿ. ಎಣ್ಣೆ ಹಾಕಿದ್ಮೇಲೆ ಕಲಸಿನೇ ಇಡಬೇಕು. ನಮಗೇನಿಲ್ಲಿ ಹಿಟ್ಟು ಇಲ್ಲಿ ಉಬ್ಬಿ ಬರೋದು ಬೇಕಾಗಿಲ್ಲ, ಸಾಫ್ಟ್ ಆಗಬೇಕು. ಹೀಗಾಗಿ ನಾವು ಒಳಗೆ ಎಣ್ಣೆ ಹಾಕಿ ಹಿಟ್ಟು ನಾದ್ಕೋಬೇಕು. ಮ್ಯಾಲೆ ಎಣ್ಣೆ ಸವರಿ ಇಡ್ಲಕ್ಕ ಹೋಗಬೇಡ್ರಿ. ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಚಲೋ ಕಲಿಸಿ ಇದಕ್ಕೆ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಪ್ಪ ಅಂದ್ರೆ ಒಂದು 2 ತಾಸರ ನೆನಿಲಕ್ಕ ಬಿಡ್ತೀನಿ ರೀ. ಜಾಸ್ತಿ ನೆಂದ್ರೂ ಏನಾಗಲ್ರಿ. ಎಷ್ಟು ನೆನೀತೋ ಅಷ್ಟು ನಮ್ಮ ಹೋಳಿಗೆ ಇಲ್ಲಿ ಸಾಫ್ಟಾಗಿ ಬರ್ತಾವ. ಈಗ ನಮ್ಮ ಬ್ಯಾಳಿ ಏನಾಗ್ಯದಂತ ನೋಡಮ್ಮಿ. ನೋಡ್ರಿ ಕುದಿಲತ್ತದ. ಮೀಡಿಯಮ್ ಊರಿನಾಗ ಇಟ್ಟಿದ್ರಿ ನಾನು. ಹಾಗೆ ಆವಾಗ ಕೈ ಆಡಿಸ್ಕೊತ ನಾವು ಇದಕ್ಕೆ ಕುದಿಸ್ಬೇಕಾಗ್ತದ. ಸ್ವಲ್ಪ ಟೈಮ್ ಹಿಡಿಸ್ತದ. ಇದು ಬುರುಗ್ ಏನದಲ್ರಿ, ನೊರೆ ಥರ ಏನದಲ್ರಿ, ಅದು ತೆಗೆದು ಬಿಡ್ರಿ. ತೆಗಿಲಿಲ್ಲ ಅಂದ್ರೂ ಏನಾಗಲ್ಲ, ಅದರ ನಾ ತೆಗಿತೀನಿ. ಈಗ ಕುದ್ದವಿಲ್ಲ ಅಂತ ಒಂದು ಸಲ ನಾವು ಚೆಕ್ ಮಾಡ್ಕೊಳ್ಳಮ್ರಿ. ಇನ್ನು ಆಗಿಲ್ರಿ, ಇವು ಗಟ್ಟವ. ಬೇಕಾದ್ರೆ ನೀವು ಕುಕ್ಕರ್ನಾಗೂ ಈ ಬ್ಯಾಳೆ ಕುದಿಸ್ಕೋಬೋದು. ಅದ್ರ ನನಗೆ ಹಿಂಗೆ ಸೈಡಿಗೆ ಕುದಿಸಿನೇ ಮಾಡ್ಲಿಕ್ಕೆ ಚಲೋ ಬರ್ತದೆ ರೀ. ಮತ್ತು ಕಟ್ನು ಚಲೋ ಬರ್ತದೆ ಹಿಂಗೆ ಮಾಡೋದ್ರಲಿಂದ. ಆಂಬೂರು ಮಾಡ್ಲಿಕ್ಕೆ ಅದೇ ರೀ ಕಟ್ಟಿನ ಸಾರು ಮಾಡ್ಲಿಕ್ಕೆ. ಹೀಗಾಗಿ ನಾವು ಅವಾಗ ಕೈ ಆಡಿಸ್ಕೊತ ನಾವು ಕುದಿಸ್ತೇವಂದ್ರೆ ನಮ್ಮದು ಇಲ್ಲಿ ಕಟ್ಟು ಏನಾಗ್ತದೆ ಚಲೋ ಬರ್ತದೆ, ಸ್ವಲ್ಪ ಗಟ್ಟಿನೂ ಬರ್ತದೆ. ಈಗ ನೋಡಮಂತ್ರಿ ಸ್ವಲ್ಪ ಕುದ್ದವಿಲ್ಲ ಅಂತ ನೋಡ್ರಿ. ಹಿಂಗೆ ಮಾಡಿದ್ರೆ ಅಂದ್ರೇನು, ಹಿಂಗೆ ಕ್ರಷ್ ಮಾಡಿದ್ರೆ ಪೂರ್ತಿ ಮೆತ್ತಗಿರ್ಬೇಕು ರೀ. ಅಂದ್ರೆ ನಡು ಎಷ್ಟು ಬಿರುಸಿರಬಾರ್ದು. ಹಿಂಗೆ ಮಾಡಿದ್ರೆ ಎಲ್ಲ ಈವನ್ನಾಗಿ ಅಷ್ಟೇ ಮೆತ್ತಗಿರಬೇಕು. ಹಂಗೆ ಅಂದ್ಕೊಂಡು ಪೂರ್ತಿ ಮೆತ್ತಗೂ ಇರಬಾರ್ದು, ಒಳಗೆ ಗಟ್ಟಿರಬಾರ್ದು ಅಷ್ಟೇ. ಈಗೇನು ಮಾಡ್ತೀನಿ ರೀ ಅಂತಂದ್ರೆ ಗ್ಯಾಸ್ ಆಫ್ ಮಾಡಿ ನಾನು ಇಲ್ಲಿ ಈ ಕಟ್ಟು ತೆಗಿತೀನಿ ರೀ. ಅಂದ್ರೆ ಜಾನ್ತೀನಂತ. ಆ ಬ್ಯಾಳಿದಾಗ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು, ಹಂಗೆ ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಾ ಇಲ್ಲಿ ಜಲಡಿದಾಗ ಹಾಕ್ಲತ್ತೀನಿ ಎಲ್ಲ ನೀರು. ಈಗ ನಾನು ಸೋಸ್ಬಿಡ್ತೀನಂತ. ನೋಡ್ರಿ ಕಟ್ನು 2 ಬಟ್ಟಲು ಬೇಳೆಗೆ ಕಟ್ನು ಎಷ್ಟು ಚಲೋ ಬಂದದಂತ. ಯಾಕಂದ್ರೆ ನಾನು ನೀರು ಜಾಸ್ತಿ ಹಾಕಿನಲ್ರಿ, ಹೀಗಾಗಿ ಕಟ್ ಚಲೋ ಬಂದದ. ಇದರದ್ದು ನಾ ಇಲ್ಲಿ ಆಂಬೂರು ಮಾಡೀನಿ. ಅಂದ್ರೇನು ರೀ ಕಟ್ಟಿನ ಸಾರು ಮಾಡೀನಿ. ಅದರ ರೆಸಿಪಿ ಬೇಕಂದ್ರೆ ನಮ್ಮ ಮುಂದೆ ಹಾಕ್ತೀನಂತ. ಈಗೇನು ಮಾಡ್ತೀನಂತಂದ್ರೆ ಅದೇ ಕಡಾಯಿನಾಗ ಈ ಬ್ಯಾಳಿ ಎಲ್ಲ ಹಾಕ್ಬಿಡ್ತೀನಂತ. ಮತ್ತು ಸಣ್ಣ ಉರಿ ಇಟ್ಬಿಡ್ತೀನಿ ರೀ. ಈಗ 2 ಬಟ್ಟಲು ಬ್ಯಾಳೆ ಯಾವ ಅಂದ್ರೆ ನಾ ಇಲ್ಲಿ 2 ಬಟ್ಟಲು ಬೆಲ್ಲ ಸೇರಿಸೀನಿ ರೀ. ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ರಿ, ಅಂದ್ರೆ 1.5 ಬಟ್ಟಲು ಹಾಕೋರು ನಡೀತದೆ. ಹಾಗೆ 1 ಬಟ್ಟಲು ತುರಿದಿದ್ದು ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸೀನಿ ರೀ. ಉಪ್ಪು ನಿಮ್ಗೆ ಕಮ್ಮಿ ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕ್ರಿ.
ಈಗ ಎಲ್ಲ ಚಲೋ ಕಲಿಸ್ತೀನಂತ್ರಿ. ಇದಕ್ಕೇನು ಜಾಸ್ತಿ ಹೊತ್ತು ಕುದಿಸೋದು ಬೇಕಾಗಲ್ಲ. ಸ್ವಲ್ಪ ಬೆಲ್ಲ ಕರಗ್ದರ ಸಾಕು. ಸ್ವಲ್ಪ ಹಳಕ್ಕಿದ್ರೂ ನಡೀತದೆ, ಏನಾಗಲ್ಲ. ಎಲ್ಲ ಒಂದು ಸರ್ತಿ ಮಿಕ್ಸ್ ಆಗಬೇಕ್ರಿ. ಕೊನೆಗೆ ಒಂದು 4 ಇಲೈಚಿ ರೀ, ಅದೇ ರೀ ಏಲಕ್ಕಿ ಏನು ಮಾಡೀನಿ ಸ್ವಲ್ಪ ಕುಟ್ಟಿ ಸೇರಿಸೀನಿ. ಮತ್ತು ಸ್ವಲ್ಪ ಆರ್ತಂದ್ರಿ. ಈಗ ನಾವು ಇದಕ್ಕೆ ರುಬ್ಕೊಂಡು ಬರಬೇಕಾಗ್ತದೆ. ನೀರು ಏನು ಹಾಕೋದು ಬೇಕಾಗಲ್ಲ. ಒಂದು 2-3 ಬ್ಯಾಚ್ನಾಗ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ರೀ. ನಿಮಗೆ ತೋರಿಸ್ತೀನಂತ ಹೆಂಗಿರ್ಬೇಕಂತ. ನೋಡಿರಿ, ಈ ಥರ ಇರಬೇಕ್ರಿ. ಕೈಗೆ ಸ್ವಲ್ಪ ಹಳಕ್ಕೆ ಹತ್ತಬಾರ್ದು. ಹಂಗೆ ಸಾಫ್ಟಾಗಿ ನಾವು ರುಬ್ಕೊಂಡು ಬರಬೇಕಾಗ್ತದೆ. ಅಂದರೆ ನಮ್ಮ ಹೋಳಿಗೆ ಇಲ್ಲಿ ಮೆತ್ತಗೆ ಆಗ್ತಾವ. ಎಲ್ಲ ನಾ ಇಲ್ಲಿ ಗ್ರೈಂಡ್ ಮಾಡಿಕೊಂಡು ತಂದೀನಿ ರೀ. ಎಲ್ಲ ಒಂದು ಸರ್ತಿ ಕಲಿಸ್ಕೊತೀನಂತ. ನೀವು ಸಕ್ಕರೆ ಹಾಕಿ ಮಾಡಿದ್ರೂ ಇದೇ ಮೆಜರ್ಮೆಂಟ್ನಾಗ ಮಾಡ್ಕೊರಿ. ಅದರ ಬೆಲ್ಲದಂತೂ ಭಾರಿ ಇರ್ತಾವ್ರಿ. ಈಗ ನಮ್ಮದು ಹೂರ್ಣ ಇಲ್ಲಿ ರೆಡಿ ಆಗ್ಯದ. ಇದಕ್ಕೆ ಸೈಡಿಗೆ ಎತ್ತಿಡ್ತೀನಿ ರೀ. ಮತ್ತೀಗ ಹಿಟ್ಟು ನೋಡಮ್ಮಂತ ನಮ್ಮದು, ಅಂದರೆ ನಮ್ಮ ಕಣ್ಕ ನೋಡಮ್ಮಂತ. ಇದಕ್ಕೆ ಸ್ವಲ್ಪ ಮತ್ತು 1 ಚಮಚ ಎಣ್ಣೆ ಮ್ಯಾಲಿಂದ ಹಾಕ್ತೀನಿ ರೀ. ಹಾಕಿ ಕಂಟಿನ್ಯೂಸ್ ಆಗಿ ಒಂದು 3-4 ನಿಮಿಷ ಇದಕ್ಕೆ ಕಲಿಸ್ಬೇಕಾಗ್ತದೆ. ಎಷ್ಟು ಕಲಿಸ್ತೇವೋ, ಎಷ್ಟು ನಾದ್ಕೋತೇವೋ ಅಷ್ಟು ಮೆತ್ತಗೆ ನಮ್ಮ ಹೋಳಿಗೆ ಇಲ್ಲಿ ರೆಡಿ ಆಗ್ತಾವೆ. ಹಿಂಗೆ ಬಡ್ದು ನಾವು ಇದಕ್ಕೆ ನಾದ್ಕೋಬೇಕಾಗ್ತದೆ. ಬುಟ್ಟೆಗರ ಮಾಡಿರಿ, ಇಲ್ಲ ನಿಮ್ಮದು ಕೌಂಟರ್ ಟಾಪ್ ಇರ್ತದಲ್ರಿ, ಕಿಚನ್ ಕೌಂಟರ್ ಟಾಪು, ಅದ್ರ ಮೇಲೂ ಮಾಡ್ಕೋಬೋದು. ಈಗ ನೋಡಿರಿ, ನಮ್ಮದು ಕಣ್ಕನೂ ಇಲ್ಲಿ ರೆಡಿ ಆಗ್ಯದ. ಇದ್ರಾಗಿಂದು 1 ಉಳ್ಳಿ ತೊಗೋತೀನಿ ರೀ. ನಾ ಇಲ್ಲಿ ಅಷ್ಟೇ ಮೀಡಿಯಮ್ ಸೈಜ್ದು ಹೋಳಿಗೆ ಮಾಡ್ಲತ್ತೀನಿ, ಅಂದ್ರೆ ಅಷ್ಟಕ್ಕಷ್ಟೇ ದೊಡ್ಡದೇ ಹೋಳಿಗೆ ಮಾಡ್ಲತ್ತೀನಿ. ಹೀಗಾಗಿ ನಾ ಈ ಸೈಜ್ನಾಗ 1 ಉಳ್ಳಿ ತೊಗೊಂಡೀನಿ ರೀ. ನಾ ಇಲ್ಲಿ ನಮ್ಮ ಕಡೆಯಿಂದ ಅಂದ್ರೆ ಏನು ರೀ, ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್. ಅದ್ರಾಗೂ ನಮ್ಮ ಬೀದರ್ ಕಡೆ ಈ ಥರ ಹಿಟ್ಟು ಹಚ್ಚಿದ್ದು ಹೋಳಿಗೆ ಮಾಡ್ತಾರೆ. ಫಸ್ಟಿಗೆ ಅದು ತೋರಿಸ್ತೀನಿ ರೀ, ಆಮೇಲೆ ಇನ್ನೊಂದು ವಿಧಾನ ತೋರಿಸ್ತೀನಂತ. ಸ್ವಲ್ಪ ಒಣ ಹಿಟ್ಟಿನಾಗ ಆ ಉಳ್ಳಿ ಎತ್ಕೊಂಡು ಹಿಂಗೆ ಮಾಡೇನು ಮಾಡ್ತೀನಿ ರೀ, ಒಳಗೆ ಹೂರಣ ಇಟ್ಬಿಡ್ತೀನಿ ರೀ. ಕಣಕ ಕಮ್ಮಿ ಇರಬೇಕ್ರಿ ಮತ್ತು ಹೂರಣು ಜಾಸ್ತಿ ಇರಬೇಕ್ರಿ, ಅಂದರೆ ಪರ್ಫೆಕ್ಟಾಗಿ ಹೋಳಿಗೆ ಬರ್ತಾವೆ. ನೋಡಿರಿ ನಾ ಹೆಂಗೆ ಮಾಡೀನಂತ. ಆ ಥರ ಸೀಲ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಬಂದಿದ್ದು ತೆಗಿಬೇಕು. ಈಗ ಯಾವ ಕಡೆ ನಾವು ಸೀಲ್ ಮಾಡಿದ್ದೇವಲ್ರಿ ಅದಕ್ಕೆ ಕೆಳಗೆ ಮಾಡಬೇಕು. ಮತ್ತು ಹಿಂಗೆ ಒಂದು ಕಾಟನ್ ಬಟ್ಟೆ ತೊಗೊಂಡಿನಿ ರೀ. ಒಂದು 2-3 ಪದರು ನಾ ಇಲ್ಲಿ ಕಾಟನ್ ಬಟ್ಟೆ ಹಾಕೀನಿ. ಮತ್ತು ಇದಕ್ಕೆ ಒಣ ಜೋಳದ ಹಿಟ್ಟು ಹಚ್ಚೀನಿ ರೀ. ಬೇಕಾದ್ರೆ ಗೋಧಿ ಹಿಟ್ಟು ಹಚ್ಚಿರಿ, ಇಲ್ಲ ಅಕ್ಕಿ ಹಿಟ್ಟು ಹಚ್ಚಿರಿ, ನಡೀತದೆ. ಕೈಲಿಂದೆ ನೋಡ್ರಿ ಹಿಂಗೆ ನಾನು ಬಡ್ಕೋತಾ ಹೋಗ್ತೀನಂತ. ಅಂದ್ರೆ ಹಿಂಗೆ ಮಾಡೋದ್ರಲ್ಲಿಂದ ಹುರುನು ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಆಗ್ತದೆ. ಮತ್ತು ಮ್ಯಾಲಿಂದ ಮತ್ತೊಂದು ಸ್ವಲ್ಪ ಹಿಟ್ಟು ಉದುರಿಸಿ ಈಗ ಬೆಲ್ಲಣಿಗೆ ತಗೊಂಡು ಲಾಟಿಸ್ಕೊತಾ ಹೋಗ್ತೀನಂತ್ರಿ. ನಡು ಲಾಟಿಸ್ಲಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ನಡು ತೆಳ್ಳಗಾಗ್ತಂದ್ರೆ ನಮ್ಮ ಹೋಳಿಗೆ ಏನಾಗ್ತದೆ, ಒಡಿತದೆ. ಅದಕ್ಕೆ ಆದಷ್ಟು ಎಡ್ಜಸ್ ಸಿಗ್ರಿ. ಅಂದ್ರೆ ನಾವು ತುದಿಗಳಿಗೆ ಲಾಟಿಸ್ಕೊತಾ ಹೋದೆವಂದ್ರೆ ನಡು ತಾನೇ ಏನಾಗ್ತದ್ರಿ, ತೆಳ್ಳಗೆ ಹಾಕೋತಾ ಹೋಗ್ತದೆ. ಈವನ್ನಾಗಿ ಎಲ್ಲ ಕಡೆ ಲಾಟಿಸ್ಕೊತೀನಂತ. ಎಷ್ಟು ದೊಡ್ಡದು ಬೇಕು, ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೋದು ರೀ. ಭಾಳ ಅಂದ್ರೆ ಭಾಳ ಈಸಿ ಅದ ರೀ ಈ ಬಟ್ಟೆ ಮೇಲೆ ಮಾಡೋದು. ನೀವು ಒಂದು ಸಲ ಟ್ರೈ ಮಾಡಿರಿ. ನಾ ಇನ್ನೊಂದು ವಿಧಾನನೂ ತೋರಿಸ್ತೀನಂತ. ಹಿಂಗೆ ಕೈ ಮೇಲೆ ತೊಗೊಂಡು ಬಿಸಿ ಬಿಸಿ ಹಂಚಿನ ಮೇಲೆ ಹಾಕ್ಬಿಡ್ತೀನಂತ್ರಿ. ನೋಡಿರಿ, ಬಟರ್ ಪೇಪರ್ ಏನು ಬೇಕಾಗಲ್ಲ ರೀ, ಒಂದು ಬಟ್ಟೆ ಇದ್ದರೆ ಸಾಕು. ನಮ್ಮ ಕಡೆಯಿಂದ ಹಿಟ್ಟು ಹಚ್ಚಿದ ಹೋಳಿಗೆ ಆರಾಮಾಗಿ ಮಾಡ್ಬೋದು. ಅದನ್ನು ಮುಂದೆ ಇದು ಆದಮೇಲೆ ತೋರಿಸ್ತೀನಿ ರೀ ಬಿಗಿನರ್ಸಿಗೆ. ಈಗ ಎಣ್ಣೆ ಹಾಕೀನಿ ರೀ, ಅದಕ್ಕೆ ಹಿಂಗೆ ಪಲ್ಟಾಸ್ಕೊತೀನಂತ. ನೋಡಿರಿ ಏನು ಮಸ್ತ್ ಕಲರ್ ಬಂದದಂತ. ಎಣ್ಣೆ ಜಾಸ್ತಿ ಇಷ್ಟ ಇದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಿರಿ, ಮಸ್ತ್ ಆಗ್ತಾವ. ಹಿಂಗೆ ಉಬ್ಲತ್ತವಂತ ನಿಮಗೆ ಕಾಣಿಸ್ಲತ್ತದ. ಈ ಕಡೆನೂ ಸ್ವಲ್ಪ ಎಣ್ಣೆ ಹಚ್ತೀನಂತ. ಈಗ ಹಿಂಗೆ ಪಲ್ಟಾಸ್ಕೊತಾ 2 ಮಗ್ಗುಲನ ಎಣ್ಣೆ ಹಚ್ಚಿ ಬೇಯಿಸ್ತೀನಂತ್ರಿ. ಹೋಳಿಗೆ ಮಾಡೋದು ಲೇಟ್ ಆಗ್ತದೆ, ಅಂದ್ರೆ ಲಟ್ಸೋದು ಲೇಟ್ ಆಗ್ತದೆ. ಖರೆ ನಾವಿಲ್ಲಿ ಬೇಯಿಸೋದಂತೂ ಭಾಳ ಅಂದ್ರೆ ಭಾಳ ಜಲ್ದಿ ಆಗ್ತದೆ. ನೋಡಿರಿ, 2 ಮಗ್ಗುಲ ಈಗ ಬೇಯಿಸೀನಿ. ಪರ್ಫೆಕ್ಟ್ ಕಲರ್ನೂ ಬಂದದ್ರಿ ಮತ್ತು ಪರ್ಫೆಕ್ಟ್ ಹೋಳಿಗೆನೂ ಬಂದಾವ. ಇದಕ್ಕೀಗ ಹಿಂಗೆ ಮಡಚಿ ಎತ್ತಿಡ್ತೀನಂತ್ರಿ. ಈಗ ಈ ಥರ ಹೋಳಿಗೆ ಮಾಡ್ಲಿಕ್ಕೆ ಬರಲ್ಲ ಅನ್ನೋರಿಗೂ ಇನ್ನೊಂದು ಮೆಥಡ್ನಾಗ ಇನ್ನು ಮುಂದೆ ತೋರಿಸ್ತೀನಂತ. ಈಗೇನು ಮಾಡಿರಿ, ಒಂದು ಬಟರ್ ಪೇಪರ್ ತೊಗೋರಿ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ರಿ. ಕೈಲಿಂದು ಎಲ್ಲ ಕಡೆ ಹಿಂಗೆ ಸ್ಪ್ರೆಡ್ ಮಾಡ್ಕೊರಿ. ನಾ ಮೊದಲೇ ತೋರಿಸಿದಂಗೆ ಏನು ಮಾಡಿರಿ, ಹೂರುನು ಹಿಟ್ಟಿನಾಗ ಅಂದ್ರೆ ಕಣಕದಾಗಿಟ್ಟು ನೀವು ಆ ಥರ ರೆಡಿ ಮಾಡಿಕೊಂಡು ಅದೇ ಥರ ರೀ ಯಾವ ಕಡೆ ಸೀಲ್ ಮಾಡಿದ್ದೇವಲ್ಲ ಅದು ಕೆಳಮುಖ ಮಾಡಿ ಇಟ್ಟೇನು ಮಾಡಬೇಕು, ಕೈಗೆ ಚಲೋ ಎಣ್ಣೆ ಹಚ್ಕೊಂಡು ನಾವು ಹಿಂಗೆ ಬಡ್ಕೋತಾ ಹೋಗ್ಬೇಕ್ರಿ. ಭಾಳ ಜಲ್ದಿ ಸ್ಪ್ರೆಡ್ ಆಗ್ತದೆ. ಈವನ್ನಾಗಿ ಎಲ್ಲ ಕಡೆ ಹೊರೋಣ ಹೋಗ್ತದೆ, ನಿಮ್ಗೆ ಕಾಣಿಸ್ಲತ್ತಿರಬೇಕು. ಹಿಂಗೂ ಮಾಡಿ ನೋಡ್ರಿ. ಯಾರು ಬಿಗಿನರ್ಸ್ ಇದ್ದೀರಲ್ರಿ ಅವ್ರು ಹಿಂಗೆ ಮಾಡ್ಕೊಂಡು ನೋಡ್ರಿ. ಈಗ ನೋಡ್ರಿ, ಪೇಪರ್ ಸಹಿತ ಹಾಕೀನಿ ರೀ. ಇದು ಹಾಕೋದು ಈಸಿ ಆಗಿಬಿಡ್ತದೆ. ಕೈ ಮೇಲೆ ಎತ್ತು ಹಾಕೋದು ಸ್ವಲ್ಪ ಕಷ್ಟ ಆಗ್ತದೆ.
ಇದು ಯಾರು ಬೇಕಾದ್ರೂ ಮಾಡ್ಬೋದು, ತೆಳ್ಳಗೂ ಮಾಡ್ಕೋಬೋದು, ದಪ್ಪನೂ ಮಾಡ್ಕೋಬೋದು ರೀ. ಇದನ್ನು ಸೇಮ್ ಹಾಗೆ ರೀ, 2 ಮಗ್ಗುಲ ಎಣ್ಣೆ ಹಚ್ಚಿ ಇದಕ್ಕೂ ಬೇಯಿಸ್ತೀನಂತ. ನಾ ಇಲ್ಲಿ 2 ಮೆಥಡ್ಸು ತೋರಿಸೀನಿ ರೀ ನಿಮಗೆ. 2 ಈಸಿನೇ ಅವ ರೀ. ನಿಮಗೆ ಯಾವ್ದು ಇಷ್ಟ ಆಯಿತೋ ಆ ಮೆಥಡ್ನಾಗ ಒಟ್ನಾಗ ಈ ಯುಗಾದಿ ಹಬ್ಬಕ್ಕೆ ಹೋಳ್ಗೆ ಮಾಡಿ ಮತ್ತು ಹೆಂಗೆ ಬಂದು ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತು ರೀ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ನೂ ಮಾಡಿರಿ, ಶೇರ್ನೂ ಮಾಡಿರಿ. ಹಾಗೆ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡತ್ತೀರ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ನೂ ಮಾಡಿರಿ. ಥ್ಯಾಂಕ್ ಯು.